ನಮಸ್ಕಾರ ಸ್ನೇಹಿತರೆ, ಈ ತರದ ಒಂದು ಟೈರು ಸಹೋದ್ರೆ ಕೆಲವು ರೀಸನ್ಸ್ ಗಳಿರುತ್ತೆ. ಏನಕ್ಕ ಕಾರಣ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ತಪ್ಪದೆ ಕೊನೆವರೆಗೂ ನೋಡಿ. ನಿಮ್ಮ ಕಾರದ ಒಂದು ಟೈರು, ಕಾರದ ಯಾವುದೇ ಒಂದು ಲಾರಿ, ಬಸ್, ಯಾವುದೇ ಒಂದು ಟೈರು ಆಗಿದ್ರು ನಿಮ್ಗೆ ಸೆಂಟ್ರ್ ಭಾಗ ಏನಾದ್ರು ಸವಿತಾ ಇದೆ, ಬರೀ ಸೆಂಟ್ರ್ ಭಾಗ ಏನಾದ್ರು ಸವಿತಾ ಇದೆ ಅಂದ್ರೆ ಏರ್ ಜಾಸ್ತಿ ಇದೆ ಅಂತ. ಅಕಸ್ಮಾತ್ ಬರೀ ಆ ಕಡೆ ಈ ಕಡೆ ಸೈಡ್ ಮಾತ್ರ ಸವಿತಾ ಇದೆ ಅಂದ್ರೆ ಏರ್ ಕಡಿಮೆ ಇದೆ ಅಂತ. ಟೈರ್ ಏನಾದ್ರು ಅಕಸ್ಮಾತ್ ಈ ತರ ಮಧ್ಯದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸವಿತಾ ಬಂತು ಅಂದ್ರೆ ಅದು ನಿಮ್ ಶಾಕ್ ಅಬ್ಸರ್ವ್ ಪ್ರಾಬ್ಲಮ್ ಇದೆ ಅಂತ. ಅವಾಗ ಮೆಕ್ಯಾನಿಕ್ ಹತ್ರ ಖಂಡಿತ ನೀವು ಶಾಕ್ ಅಬ್ಸರ್ವ್ ಚೆಕ್ ಮಾಡಿಸ್ಲೇಬೇಕು. ನಿಮ್ಮ ಟೈರ್ ಏನಾದ್ರು ಬರೀ ಒಂದೇ ಕಡೆ ಫುಲ್ ಸವಿತಾ ಇದೆ ಅಂದ್ರೆ ನಿಮ್ ಟೈರ್ ವೀಲ್ ಬ್ಯಾಲೆನ್ಸಿಂಗ್, ವೀಲ್ ಅಲೈನ್ಮೆಂಟ್ ಅವಶ್ಯಕತೆ ಇದೆ. ಆ ತರ ಪರ್ಫೆಕ್ಟ್ ಆಗಿ ಏನಾದ್ರು ಒಂದು ವೀಲ್ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಮಾಡ್ಬೇಕು ಅಂದ್ರೆ ಬನ್ನಿ ನಮ್ಮ ಅಂಗಡಿ. ಇನ್ನ ಯಾಕೆ ವಿಡಿಯೋ ನೋಡಿದ್ಮೇಲೆ ತಡ ಮಾಡ್ತಾ ಇದ್ದೀರಾ? ಚಂದ್ರಾಯಪಟ್ಟಣಕ್ಕೆ ಬಂದ್ ಮೈಸೂರು ರೋಡಲ್ಲಿ ಸೀದಾ ಬಂದ್ರೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಮ್ಮ ಅಂಗಡಿ ಮಾಡ್ದೆ, ವಿಸಿಟ್ ಮಾಡಿ. ತಪ್ಪದೆ ಈ ಅಕೌಂಟ್ ನ ಫಾಲೋ ಮಾಡಿ. ಇನ್ನಾರ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಮೇಲ್ ಕಾಣಿಸ್ತಾರ ನಂಬರ್ಗೆ ಡಯಲ್ ಮಾಡಿ.